ದಿಢೀರ್ ಅಂತ ಭಾರಿ ಇಳಿಕೆ ಆದ ಚಿನ್ನ ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಬಂಗಾರ ಬೆಳ್ಳಿ ಮತ್ತೆ ಇಳಿಕೆ ಆಗಲು ಶುರುವಾಗಿದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಗಳು ಇಳಿಕೆ ಆಗ್ತಾ ಇದಾವೆ. ಹೌದು ವೀಕ್ಷಕರೇ, ಚಿನ್ನ ಬೆಳ್ಳಿ ಆಭರಣ ಖರೀದಿ ಮಾಡೋರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶ ಬರುತ್ತಾ ಅಥವಾ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ ಬೆಳ್ಳಿ ಬೆಲೆ? ತುಂಬಾ ಜನ ಈಗ ಖರೀದಿ ಮಾಡ್ಬೇಕಾ ಬೇಡವಾ ಅಂತ ಕಾದು ಕುಳಿತಿದ್ದಾರೆ. ಮತ್ತಷ್ಟು ಇಳಿಕೆ ಆಗುತ್ತಾ ಅಂತಾನೂ ಕೂಡ ಕಾಯ್ತಾ ಇದ್ದಾರೆ. ಎಲ್ಲಾ ಪ್ರಶ್ನೆಗೂ ಕೂಡ ಇವತ್ತು ನಿಮಗೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ. ಅಷ್ಟು ಮಾತ್ರವಲ್ಲದೆ ಇವತ್ತಿನ ಕರ್ನಾಟಕದಲ್ಲಿ ತಾಜಾ ಬಂಗಾರದ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಮತ್ತೆ ಯಾಕೆ ಬಂಗಾರ ಏರಿಕೆ ಆಗುತ್ತೆ, ಯಾಕೆ ಇಳಿಕೆ ಆಗುತ್ತೆ, ಇನ್ನು ಕೇಂದ್ರದ ಮೋದಿ ಸರ್ಕಾರದ ಬಂಗಾರದ ಮೇಲೆ ನಿಯಮಗಳು, ಇನ್ಕಮ್ ಟ್ಯಾಕ್ಸ್ ನಿಯಮಗಳು, ಮತ್ತೆ ನೀವು ಬಂಗಾರ ಮನೆಯಲ್ಲಿ ಎಷ್ಟು ಇಟ್ಕೋಬಹುದು, ಎಷ್ಟರ ಮೇಲಿದ್ದರೆ ನಿಮ್ಮ ಮೇಲೆ ಒಂದು IT ನೋಟಿಸ್ ಬರಬಹುದು, ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ ಒಂದು ಚಿಕ್ಕ ತಪ್ಪು ಮಾಡ್ತಾರೆ. ಆ ತಪ್ಪಿನಿಂದಲೇ ಅವರಿಗೆ ದೊಡ್ಡ ಮೋಸ ಕೂಡ ಆಗಬಹುದು. ವೀಕ್ಷಕರೇ, ಎಲ್ಲಾ ಕೂಡ ನೋಡ್ತಾ ಹೋಗೋಣ. ನಿಮಗೂ ಕೂಡ ಆಸೆ ಇದ್ರೆ ಈ ಒಂದು ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಇವತ್ತಿನ ಒಂದು ಪ್ರಶ್ನೆ ನಿಮಗೆಲ್ಲರಿಗೂ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಿಡಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡಲು ಸುಲಭವಾಗಿರಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ನೀವು ಕೊಡಬಹುದು. ವೀಕ್ಷಕರೇ, ನಿಮ್ಮ ಒಂದು ಕಮೆಂಟ್ಗೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ರು ಕೂಡ ಬಂಗಾರದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ವೀಕ್ಷಕರೇ, ಈಗ ಎಲ್ಲಾ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ತುಂಬಾ ಜನ ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ಮೋಸ ಹೋಗ್ತಾರೆ ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇನ್ನು ಬೆಳ್ಳಿ ಖರೀದಿ ಮಾಡೋರು ತುಂಬಾ ಎಚ್ಚರವಾಗಿರಬೇಕು. ಕೇಂದ್ರ ಸರ್ಕಾರ ನಿಯಮಗಳನ್ನು ಕೂಡ ನೀವು ತಿಳಿದುಕೊಳ್ಳಿ. ಇನ್ನು ನಾವು ಹೇಳೋ ಒಂದು ಟ್ರಿಕ್ ಇಂದ ನೀವು ಕಡಿಮೆ ಬೆಲೆಗೆ ಬಂಗಾರ ಕೂಡ ಖರೀದಿ ಮಾಡಬಹುದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ನಾವು ನಿಮಗೆ ಇವತ್ತು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏಕೆ ಇಳಿಕೆ ಆಗುತ್ತೆ ಅಂತ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಿಲ್ವರ್ MCX ವ್ಯಾಲ್ಯೂ ಅಂದ್ರೆ ಮಲ್ಟಿ ಕಮೋಡಿಟಿಯಲ್ಲಿ ಟ್ರೇಡಿಂಗ್ ಅಲ್ಲಿ ಭಾರಿ ಒಂದು ಇಳಿಕೆ ಆಗಿ ನಂತರ ಏರಿಕೆ ಕೂಡ ಆಗಿದೆ. ನೀವು ನೋಡಬಹುದು ಯಾವ ತರ ಇಲ್ಲಿ ಗ್ರಾಫ್ ಅಲ್ಲಿ ಏರಿಳಿತವಾಗ್ತಾ ಇದೆ. ಇದು ಒಂದು ಹಾವು ಏಣಿ ಆಟ ತರ ಒಂದು ಶುರುವಾಗಿದೆ ಅಂತಾನೆ ಹೇಳ್ಬಹುದು. ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ, ದಿಢೀರ್ ಅಂತ ಏರಿಕೆ ಆಗ್ತಾ ಇದೆ. 3-4 ದಿನದಲ್ಲಿ 30,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿತ್ತು. ಆದ್ರೆ ಒಂದೇ ದಿನ ಬರೋಬ್ಬರಿ 10,000 ರೂಪಾಯಿ ಏರಿಕೆ ಕೂಡ ಆಗಿದೆ ವೀಕ್ಷಕರೇ. ಇದೇ ತರ ಬಂಗಾರ ಮತ್ತು ಬೆಳ್ಳಿ ಕೂಡ ಹಾವು ಏಣಿ ಆಟ ಆಡ್ತಾ ಇದ್ದಾವೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕನ್ ಫೆಡರಲ್ ರಿಸರ್ವ್ ರೇಟ್ಸ್. ಹೌದು ವೀಕ್ಷಕರೇ, ಫೆಡರಲ್ ಬ್ಯಾಂಕ್ ಗಳ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳೋದಾಗಿರ್ಬೋದು. ಮೀಟಿಂಗ್ ಗಳಿರೋದ್ರಿಂದ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಏರಿಳಿತವಾಗ್ತಾ ಇದೆ. ಯಾವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ ಅಂದ್ರೆ ನೋಡಿ, ಜಾಗತಿಕ ಅನಿಶ್ಚಿತತೆ ಅಂದ್ರೆ ಯುದ್ಧಗಳು ಶುರುವಾದ್ರೆ ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಅಮೆರಿಕನ್ ಡಾಲರ್ ಏನಾದ್ರೂ ಬಲವಾದ್ರೆ ಅವಾಗ ಬೆಳ್ಳಿ ಬಂಗಾರ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಯಾವಾಗ ಯುದ್ಧಗಳು ಇರುತ್ತೆ ನೋಡಿ, ಅವಾಗ ಜನರು ಬಂಗಾರ ಸುರಕ್ಷಿತ ಹೂಡಿಕೆ ಅಂತ ಅದರಲ್ಲಿ ಹೂಡಿಕೆ ಮಾಡ್ತಾರೆ. ಇದರಿಂದಾಗಿ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಇಳಿಕೆ ಆಗ್ತಾ ಇರುತ್ತೆ. ಮತ್ತೆ ಬೆಳ್ಳಿ ಬೆಲೆ ಕೂಡ ಈಗ 5,000 ರೂಪಾಯಿ ಅಷ್ಟೇ ಏರಿಕೆಯಾಗಿ 2,50,000 ರೂಪಾಯಿ ನಿನ್ನೆ, ಇವತ್ತು 2,55,000 ರೂಪಾಯಿ ಆಗಿದೆ. ಆದ್ರೆ ಇದು 3 ದಿನದ ಹಿಂದೆ 2,75,000 ರೂಪಾಯಿ ಇತ್ತು 1 ಕೆಜಿಗೆ. 3 ದಿನದಲ್ಲಿ 20,000 ರೂಪಾಯಿ ಇಳಿಕೆ ಆಗಿದೆ. ಇವತ್ತು 2,55,000 ರೂಪಾಯಿ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಬೆಲೆ 2,20,000 ರೂಪಾಯಿವರೆಗೂ ಮತ್ತೊಮ್ಮೆ ಬರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಮತ್ತೆ ಏರಿಕೆ ಆದ್ರೆ ಈ ಬಾರಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎರಡೂ ಕೂಡ ಮತ್ತೆ 5% ವರೆಗೂ ಏರಿಕೆ, ಅಂದ್ರೆ ಮತ್ತೆ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 15,000-20,000 ರೂಪಾಯಿವರೆಗೂ ಏರಿಕೆ ಆಗ್ಬಹುದು ಬೆಳ್ಳಿ ಬೆಲೆ ಅಂತಾನೂ ಕೂಡ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ನೀವು ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಸ್ವಲ್ಪ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಈ ಒಂದು ಮೇ ತಿಂಗಳು ಪೂರ್ತಿ ಯುದ್ಧ ಪರಿಣಾಮ, ಅಮೆರಿಕ ಇರಾನ್ ಯುದ್ಧ ಇರೋದ್ರಿಂದ ಭಾರಿ ಒಂದು ಸಂಚಲನ, ಭಾರಿ ಒಂದು ಏರಿಳಿತ ಬೆಳ್ಳಿಯಲ್ಲಿ ಆಗ್ತಾ ಇದೆ. ಒಂದೇ ದಿನ 10-15,000 ರೂಪಾಯಿ ಏರಿಕೆ ಆದ್ರೆ 3-4 ದಿನದಲ್ಲಿ 30-40,000 ರೂಪಾಯಿ ಇಳಿಕೆ ಕೂಡ ಆಗ್ತಾ ಇದೆ. ಈಗ ನೋಡಿ ವೀಕ್ಷಕರೇ, ಬಂಗಾರದ ಬಗ್ಗೆ ಮಾತಾಡೋದಾದ್ರೆ ಬಂಗಾರದ ಬೆಲೆ ಕೂಡ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಭಾರಿ ಒಂದು ಏರಿಕೆ ಮತ್ತು ಇಳಿಕೆನೂ ಕೂಡ ಆಗ್ತಾ ಇದೆ. ಮತ್ತೆ ತಜ್ಞರ ಲೆಕ್ಕಾಚಾರ ಕೂಡ ಉಲ್ಟಾ ಆಗ್ತಾ ಇದೆ ವೀಕ್ಷಕರೇ. ಎದಕ್ಕಂದ್ರೆ ಯಾವಾಗ ಎಲ್ಲ ಬಂಗಾರ ಬೆಲೆ ಏರಿಕೆ ಆಗುತ್ತೆ ಅಂತ ತಜ್ಞರು ಹೇಳಿದ್ರು ಅವಾಗ ಇಳಿಕೆ ಆಗಿದೆ, ಯಾವಾಗ ಇಳಿಕೆ ಆಗಿದೆ ಅವಾಗ ಏರಿಕೆ ಕೂಡ ಆಗಿದೆ. ಅಂದ್ರೆ ಮತ್ತೆ ಈಗ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ರಿಕವರಿ ಆಗ್ತಾ ಇದೆ ಅಂತಾನು ಕೂಡ ಒಂದು ಕಡೆಗೆ ನಾವು ಹೇಳ್ಬಹುದು. ಹಾಗಾದ್ರೆ ಈಗ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ ಅಂತ ನೀವು ಕೇಳೋದಾದ್ರೆ ಹೌದು ವೀಕ್ಷಕರೇ, ಮತ್ತಷ್ಟು ಇಳಿಕೆ ಆಗೋದು ಪಕ್ಕಾ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಬರೋ ದಿನ ಅಮೆರಿಕ ಇರಾನ್ ನಡುವಿನ ಯುದ್ಧ ಜಾಸ್ತಿ ಆದ್ರೆ ಈ ಒಂದು ಯುದ್ಧ ಪರಿಣಾಮ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹೌದು, ನಿಮಗೆ ಗ್ಯಾಸ್ ಸಿಲಿಂಡರ್ ಈಗಾಗಲೇ ನೋಡಿ 913 ರೂಪಾಯಿ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ, ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗೋ ನಿರೀಕ್ಷೆ ಇದೆ ವೀಕ್ಷಕರೇ. ಯಾವಾಗ ಎಲ್ಲ ಹೂಡಿಕೆದಾರರು ಅಂದ್ರೆ
ಟ್ರೇಡರ್ಸ್ ಅಂತ ನಾವೇನ್ ಕರಿತೀವಿ, ಅವರು ಲಾಭ ಮಾಡ್ಬೇಕಂದ್ರೆ ಎಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಲ್ಲಿ ಹೂಡಿಕೆ ಮಾಡಿದ್ರೆ ಅವರಿಗೆ ಲಾಭ ಸಿಗುತ್ತೆ. ಹೀಗಾಗಿ ಅವರು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾ ಇದ್ದರಿಂದ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆಗೆ ಪ್ರಮುಖ ಕಾರಣ. ಇಲ್ಲಿ ನೋಡಿ, ಯುದ್ಧ ಪರಿಣಾಮ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ಬೇಕಿತ್ತು, ಆದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಹೀಗಾಗಿ ಇದರದ್ದು ಬೆಲೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ. ಇದು ಕೂಡ ಈ ಒಂದು ಬಂಗಾರ ಬೆಳ್ಳಿ ಇಳಿಕೆಗೆ ಪ್ರಮುಖ ಮುಂದಿನ ಬರೋ ದಿನಗಳಲ್ಲಿ ಕಾರಣವಾಗಬಹುದು ಅಂತ ತಜ್ಞರು ಹೇಳಿರುವಂತದ್ದು. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ನಮ್ಮ ಒಂದು ಭಾರತದಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಏನಾಗಿದೆ, ಇನ್ನು ಬಂಗಾರದ ಮೇಲೆ ಕೇಂದ್ರ ಸರ್ಕಾರದ ನಿಯಮಗಳೇನು, ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನೀವೇನಾದ್ರೂ ಬಂಗಾರದ ಒಂದು ಬಿಸ್ಕೆಟ್ ಗಳನ್ನ ಖರೀದಿ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ ಅಂದ್ರೆ ಒಂದೇ ದಿನ 2 ಲಕ್ಷ 3 ಲಕ್ಷ ರೂಪಾಯಿದು ನೀವು ಬಂಗಾರ ಕ್ಯಾಶ್ ನಲ್ಲಿ ಖರೀದಿ ಮಾಡಿದ್ರೆ ನಿಮಗೆ 3 ಲಕ್ಷ ರೂಪಾಯಿ ದಂಡನೆ ಬೀಳ್ಬಹುದು, ಹುಷಾರಾಗಿರಿ. ನೀವೇನಾದ್ರೂ 2 ಲಕ್ಷ ರೂಪಾಯಿ ಮೇಲೆ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಹಣವನ್ನ. ಅಂದ್ರೆ ನೀವು ಹಣ ಕೊಡುವಾಗ ಕಳಿಸುವಾಗ ಕಡ್ಡಾಯವಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಫೋನ್ ಪೇ, ಗೂಗಲ್ ಪೇ, NEFT, RTGS ಅಥವಾ ಚೆಕ್ DD ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬೇಕು. ನೀವು ನಗದು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. 2 ಲಕ್ಷ ರೂಪಾಯಿ ಮೇಲೆ ಮಾಡಿದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ದಂಡ ಬೀಳಬಹುದು, ಎಚ್ಚರವಾಗಿರಿ. ಇನ್ನು ಮತ್ತೊಂದು ಕಡೆಗೆ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಆ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂದ್ರೆ MCX ಅಂತ ನಾವೇನ್ ಕರಿತೀವಿ, ಬಂಗಾರದ ಫ್ಯೂಚರ್ ಟ್ರೇಡಿಂಗ್ ವ್ಯಾಲ್ಯೂ ನೋಡಿ ಮೊನ್ನೆ ತಾನೇ 1,56,000 1,57,000 ರೂಪಾಯಿ ತನಕ ಬಂದಿತ್ತು. ಒಂದು ಮಾರ್ಕ್ ಕೂಡ ನಾವು ಮಾಡಿ ತೋರಿಸ್ತಾ ಇದ್ದೇವೆ ನಿಮಗೆ. ಅದೇ ತರ ಇಲ್ಲಿ ಕೆಳಗಡೆ ನೋಡಿ 1,48,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ನೋಡಿ ಇಲ್ಲಿ ಬರೋಬ್ಬರಿ 7,000 ರಿಂದ 8,000 ರೂಪಾಯಿ ಅಷ್ಟು ಒಂದು 4 ದಿನದಲ್ಲಿ ಬಂಗಾರದ ಬೆಲೆ ಇಳಿಕೆ ಕೂಡ ಆಗಿತ್ತು. ಮಾರ್ಕೆಟ್ ಅಲ್ಲೂ ಕೂಡ ಬೆಲೆ ಇಳಿಕೆ ಆಗಿತ್ತು ವೀಕ್ಷಕರೇ. ಆದ್ರೆ ರಾತ್ರೋರಾತ್ರಿ ಮತ್ತೊಮ್ಮೆ ಬೆಲೆ ರಿಕವರಿ ಕಾಣ್ತಾ ಇದೆ. ಅಂದ್ರೆ ಮತ್ತೆ ಈಗ 3,000 ರೂಪಾಯಿ ಬೆಲೆಯಲ್ಲಿ ಏರಿಕೆ ಆಗಿದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗಬಹುದು. ಇದು ತಾತ್ಕಾಲಿಕ ಏರಿಕೆ ಮಾತ್ರ ಅಂತ ತಜ್ಞರು ಹೇಳಿದ್ದಾರೆ. ಯಾವಾಗ ಎಲ್ಲ ಬಂಗಾರ ಬೆಲೆ ಏರಿಕೆ ಆಗ್ತಾ ಇದೆ ನೋಡಿ, ಲಾಭ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಹೂಡಿಕೆದಾರರು. ಯಾರೆಲ್ಲ 1,20,000 1,30,000 ರೂಪಾಯಿಗೆ ಖರೀದಿ ಮಾಡಿದ್ರು ನೋಡಿ, 1,55,000 ರೂಪಾಯಿ ಬರ್ತಾ ಇದ್ದಂತೆ ಮಾರಾಟ ಮಾಡ್ತಾ ಇದ್ದಾರೆ ಹೂಡಿಕೆದಾರರು. ಅಂದ್ರೆ ಕೋಟಿ ಕೋಟಿ ಲೆಕ್ಕದಲ್ಲಿ ಖರೀದಿ ಮಾಡಿದವರು ಸೆಂಟ್ರಲ್ ಬ್ಯಾಂಕ್ಸ್ ಗಳು, ವಿದೇಶಿ ಬ್ಯಾಂಕ್ಗಳು, ರಷ್ಯಾ, ಚೀನಾ, ಅಮೆರಿಕದವರು ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರದ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. 1,55,000 ಬರ್ತಾ ಇದ್ದಂತೆ ಬೆಲೆ ಇಳಿಕೆ ಆಗ್ತಾ ಇದೆ. ಈಗ ನೋಡಿ 1,760 ರೂಪಾಯಿ ಇವತ್ತು ಬೆಲೆ ಭರ್ಜರಿ ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ. ಅದೇ 100 ಗ್ರಾಮ್ ಮೇಲೆ 17,600 ರೂಪಾಯಿ ಅಷ್ಟು ಬಂಗಾರದ ಬೆಲೆ 18 ಕ್ಯಾರೆಟ್ ಮೇಲೆ ಇಳಿಕೆ ಆಗಿದೆ. ಇವತ್ತು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 1,12,790 ರೂಪಾಯಿಗೆ ಬಂದು ನಿಂತಿದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 1,700 ರೂಪಾಯಿ ಅಷ್ಟು ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನವೂ ಕೂಡ ಬಂಗಾರದಲ್ಲಿ ಹಾವು ಏಣಿ ಆಟ ನಾವು ನೋಡಬಹುದು. ನೀವೇನಾದ್ರೂ ಬಂಗಾರ ಆಭರಣ ಖರೀದಿ ಮಾಡ್ತೀರಾ ಅಂದ್ರೆ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡಿ. ಎದಕ್ಕಂದ್ರೆ 22 ಕ್ಯಾರೆಟ್ ಅಲ್ಲಿ 91.6% ಬಂಗಾರ ಇರುತ್ತೆ. ಅದೇ ನೀವು 18 ಕ್ಯಾರೆಟ್ ಚಿನ್ನ ತಗೋತೀರಾ ಅಂದ್ರೆ ಅದರಲ್ಲಿ ಕೇವಲ 75% ಮಾತ್ರ ಬಂಗಾರ ಇರುತ್ತೆ ವೀಕ್ಷಕರೇ. ಇನ್ನು ನೀವು ಬಂಗಾರ ಯಾವಾಗ್ಲೂ ಕೂಡ ಖರೀದಿ ಮಾಡುವಾಗ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. BIS ಲೋಗೋ ಇದ್ದ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಎರಡನೇದಾಗಿ ಈಗ HUID ಕೋಡ್ ಕೂಡ ಪ್ರತಿಯೊಂದು ಆಭರಣಕ್ಕೂ ಕೂಡ ಹಾಕಿ ಕೊಡಲಾಗ್ತಾ ಇದೆ. ಅಂದ್ರೆ ಆ ಒಂದು 6 ಡಿಜಿಟ್ ನ ಕೋಡ್ ಅನ್ನ ನಾವು ಆಪ್ ನಲ್ಲಿ ಹಾಕಿದರೆ ಆ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರು ಮಾಲೀಕರು, ಎಲ್ಲ ಡೀಟೇಲ್ ಕೂಡ ಒಂದು ಇನ್ಫಾರ್ಮೇಶನ್ ಆಪ್ ನಲ್ಲಿ BIS ಕೇರ್ ಆಪ್ ಅಲ್ಲಿ ಬರುತ್ತೆ. ಇದರಿಂದ ಗ್ರಾಹಕರಿಗೆ ಮೋಸ ಕೂಡ ಆಗೋದಿಲ್ಲ ಅಂತ ಈ ನಿಯಮ ಜಾರಿಗೆ ತರಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ನೀವು ಗ್ರಾಹಕರು ಎಲ್ಲಿ ಮೋಸ ಹೋಗ್ತೀರಾ ಬಂಗಾರ ಖರೀದಿ ಮಾಡುವಾಗ, ಆಭರಣ ಖರೀದಿ ಮಾಡುವಾಗ ಅಂದ್ರೆ ಮೊದಲನೇದ್ದು, ನೀವು ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಆ ಬಂಗಾರ ಮತ್ತೆ ನೀವು ಮತ್ತೆ ಮರಳಿ ರೀಸೇಲ್ ಮಾಡಕ್ ಹೋಗ್ತಿರಲ್ಲ, ಮಾರಾಟ ಮಾಡಕ್ ಹೋಗ್ತಿರಲ್ಲ, ಅವಾಗ ಅದನ್ನ ಕರಗಿಸಿದಾಗ ಅದರಲ್ಲಿ ಬಂಗಾರ ತುಂಬಾ ಕಡಿಮೆ ಪರ್ಸೆಂಟೇಜ್ ಇದೆ ಅಂತ ಹೇಳ್ತಾರೆ. ಹೀಗಾಗಿ ನೀವು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ ಅದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ, ಅದರಲ್ಲಿ 91.6% ಬಂಗಾರ ಇದೆ ಅಂತ. ಕೆಲವೊಬ್ರು ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೊಂಡಿರ್ತಾರೆ 22 ಕ್ಯಾರೆಟ್ ಅಂತ, ಆದ್ರೆ ಮರಳಿ ಮಾರಾಟ ಮಾಡುವಾಗ ಅದನ್ನ ಕರಗಿಸಿದಾಗ ಗೊತ್ತಾಗುತ್ತೆ ಅದು 75%, ಅಂದ್ರೆ ಅದು 18 ಕ್ಯಾರೆಟ್ ಬಂಗಾರ, 18 ಕ್ಯಾರೆಟ್ ಬಂಗಾರ. ಆದ್ರೆ ನೀವು 22 ಕ್ಯಾರೆಟ್ ದುಡ್ಡು ಕೊಟ್ಟಿರ್ತೀರಾ. ಇನ್ನು ಬಂಗಾರ ಖರೀದಿ ಮಾಡುವಾಗ ಬಂಗಾರದ ಮೇಲೆ, ಆಭರಣಗಳ ಮೇಲೆ ಸ್ಟೋನ್ಸ್ ಅಂತ ಇರುತ್ತೆ. ಅಂದ್ರೆ ಅದರ ಮೇಲೆ ಹವಳದ ತರ ಇಮಿಟೇಷನ್ ಜ್ಯುವೆಲರಿ, ಮುತ್ತು ಹವಳಗಳು ಇರ್ತವೆ. ಅದರದ್ದು ತೂಕವನ್ನ ನೀವು ಲೆಸ್ ಮಾಡಿಸಬೇಕು. ನೋಡಿ, 1 ಗ್ರಾಮ್ ಬಂಗಾರದ ಬೆಲೆ ಇವತ್ತು 15,000 ರೂಪಾಯಿ ಇದ್ರೆ 1 ಗ್ರಾಮ್ದು ಇಮಿಟೇಷನ್ ಮುತ್ತು ಹವಳಗಳ ಬೆಲೆ 500 ರೂಪಾಯಿ ಇರುತ್ತೆ. ಅದು ಬಂಗಾರದಲ್ಲಿ ತೂಕ ಮಾಡಿದಾಗ ಏನಾಗುತ್ತಂದ್ರೆ ಅದರದ್ದು ತೂಕ ಕೂಡ ಬಂಗಾರದ ಲೆಕ್ಕ ಹಿಡಿತಾರೆ. ಹೀಗಾಗಿ ನೀವು 1 ಗ್ರಾಮ್ಗೆ 15,000 ರೂಪಾಯಿ ಕೊಡ್ತಿರ್ತೀರಾ. ಹೀಗಾಗಿ ನೀವು ಬಂಗಾರ ತೂಕ ಮಾಡಿಸುವಾಗ
ಆ ಬಂಗಾರದ ಮೇಲಿರೋ ತೂಕದ ಒಂದು ಹವಳಗಳವನ್ನ ವೇಟ್ ಅನ್ನ ಅದರ ತೂಕವನ್ನ ನೀವು ಮೈನಸ್ ಮಾಡಿಸ್ಬೇಕು. 1 ಗ್ರಾಮ್ ಕೂಡ ಲೆಸ್ ಆದ್ರೆ 15,000 ರೂಪಾಯಿ ನೇರ ಉಳಿತಾಯ ನಿಮ್ಮ ಒಂದು ಜೇಬಿಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾಗಿ GST ಬಿಲ್ ಇಲ್ಲದೆ ವ್ಯವಹಾರ ಮಾಡಿದ್ರೆ ನಿಮಗೆ ದಂಡ ಕೂಡ ಬೀಳಬಹುದು ವೀಕ್ಷಕರೇ. ಹೀಗಾಗಿ GST ಬಿಲ್ ಕಡ್ಡಾಯವಾಗಿ ತಗೊಳ್ಳಿ. ಇದು ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮದುವೆ ಆದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರವನ್ನು ಇಟ್ಕೋಬಹುದು. 500 ಗ್ರಾಮ್ ಮೇಲೂ ಕೂಡ ಇಟ್ಕೋಬಹುದು. ಇದ್ರೂ ಕೂಡ ನೀವು ಅದಕ್ಕೆ GST ಬಿಲ್ಲು ಅಥವಾ ಇನ್ಕಮ್ ಸೋರ್ಸ್ ನಿಮ್ದೇ ಬಂಗಾರ ಅನ್ನೋದಕ್ಕೆ ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ. ಅದೇ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳಿಗೆ 250 ಗ್ರಾಮ್ ವರೆಗೂ ಲಿಮಿಟ್ ಇದೆ. 250 ಗ್ರಾಮ್ ಮೇಲೆ ಇಡ್ಕೋಬಹುದು. ಇದ್ರೆ 3% GST ಬಿಲ್ ತೋರಿಸಬೇಕು. ನಿಮ್ದೇ ಬಂಗಾರ ಅನ್ನೋದಕ್ಕೆ ನೀವು ಇನ್ಕಮ್ ಸೋರ್ಸ್ ಇನ್ಕಮ್ ಪ್ರೂಫ್ ಕೂಡ ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ 100 ಗ್ರಾಮ್ಸ್ ವರೆಗೂ ಅಲೌಡ್ ಇದೆ. 100 ಗ್ರಾಮ್ ಮೇಲೆ ನೀವು 1 kg ಇಟ್ಕೊಳ್ಳಿ. ನೀವು ಕಡ್ಡಾಯವಾಗಿ ಅದಕ್ಕೆ GST ಬಿಲ್ ಅನ್ನ ಹೊಂದಿರಬೇಕು, ಅಥವಾ ಆ ಬಂಗಾರ ನಿಮ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಪುರಾವೆ ಇರಬೇಕು, ಸಾಕ್ಷಿ ಇರಬೇಕು, ಅಥವಾ ಆ ಒಂದು ಬಂಗಾರ ನೀವು ಖರೀದಿ ಮಾಡಿದ್ದೀರಾ ಅಂತ ಇನ್ಕಮ್ ಸೋರ್ಸ್ ಕೂಡ ನೀವು ತೋರಿಸಬೇಕಾಗುತ್ತೆ. ಇದೆಲ್ಲ ಕೂಡ ಒಂದು ರೂಲ್ಸ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ 916 ಆಭರಣ ಬೆಲೆ ಎಷ್ಟಾಗಿದೆ ನೋಡಿ. ನಿನ್ನೆ 1,40,000 ರೂಪಾಯಿದದ್ದು ದಿಢೀರ್ ಅಂತ 2,000 ರೂಪಾಯಿಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ಅದೇ ತರ ಇವತ್ತು 1,37,850 ರೂಪಾಯಿ ಭರ್ಜರಿ ಇಳಿಕೆ ಆಗಿದೆ ಅಂತ ಹೇಳ್ಬಹುದು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ. ಆದ್ರೆ ಇದರದ್ದು ಬೆಲೆ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಕೂಡ ಇರುತ್ತೆ ವೀಕ್ಷಕರೇ. ಅದೇ ತರ ನೀವೇನಾದ್ರೂ 24 ಕ್ಯಾರೆಟ್ ಚಿನ್ನ ಖರೀದಿ ಮಾಡ್ತೀರಾ ಅಂದ್ರೆ, ಹೂಡಿಕೆಗೋಸ್ಕರ ಖರೀದಿ ಮಾಡ್ತೀರಾ ಅಂದ್ರೆ ಅದರದ್ದು ಬೆಲೆ ಎಷ್ಟಿದೆ ಅಂತ ನೋಡೋಣ. ತುಂಬಾ ಜನ ಆಭರಣ ಖರೀದಿ ಮಾಡೋರು 22 ಕ್ಯಾರೆಟ್ ತಗೋತಾರೆ. ಅದೇ ತರ ಹೂಡಿಕೆ ಮಾಡೋರು 24 ಕ್ಯಾರೆಟ್ ತಗೋತಾರೆ. ಯಾಕಂದ್ರೆ ಇದರಲ್ಲಿ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಸ್ವಲ್ಪ ತುಂಬಾ ಕಡಿಮೆ ಇರುತ್ತೆ. ಇದ್ರದ್ದು ಬೆಲೆ ಕೂಡ ಭರ್ಜರಿ 10 ಗ್ರಾಮ್ ಮೇಲೆ 2,350 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ 1,53,000 ಇದ್ದದ್ದು ಇವತ್ತು 1,50,380 ರೂಪಾಯಿಗೆ ಬಂದಿದೆ. ಹೋದ ವಾರ 1,57,000 ರೂಪಾಯಿ ಹತ್ರ 7,000 ರೂಪಾಯಿ ಇಳಿಕೆಯಲ್ಲಿದೆ. ಯಾವಾಗ ಬಂಗಾರ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ಮಾರ್ಕೆಟ್ಗಿಂತ. ಹೀಗಾಗಿ ಮುಂದಿನ ಬರೋ ದಿನ ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ತಜ್ಞರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಏನ್ ಬೇಕಾದ್ರೂ ಆಗ್ಬಹುದು, ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆ. ಹೀಗಾಗಿ ಹುಷಾರಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.